ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ಕತೆ, ದಿನಕ್ಕೊಂದು ಕತೆ, ನಮ್ಮ ಸಿದ್ದೇಶ್ವರ ಶ್ರೀಗಳ ಪ್ರವಚನದಿಂದ ಆಯ್ದ ಒಂದು ಕತೆ ಏನಿದೆ ಅಂತ ನೋಡೋಣ. ಇದು ಸಾಕ್ಷಿ ಭಾವ ಅಂತ. ಏನಿದು ಸಾಕ್ಷಿ ಭಾವ ನೋಡೋಣ. ಆಧ್ಯಾತ್ಮ ಕ್ಷೇತ್ರದಲ್ಲಿ ಜನಕ ಮಹಾರಾಜನ ಹೆಸರು ದೊಡ್ಡದು. ಆಧ್ಯಾತ್ಮಿಕ ವಿಷಯದಲ್ಲಿ ಜನಕ ಮಹಾರಾಜ ಒಬ್ಬರು ದೊಡ್ಡ ಹೆಸರುವಾಸಿಯಾದವರಲ್ಲ. ಒಂದು ದಿನ ಆತನ ಸಭೆಯಲ್ಲಿ ಘನ ವಿದ್ವಾಂಸರೆಲ್ಲ ಸೇರಿದ್ದರು. ಆಕಸ್ಮಿಕವಾಗಿ ಅಷ್ಟಾವಕ್ರ ಮುನಿಗಳು ಅಲ್ಲಿಗೆ ಆಗಮಿಸಿದ್ದರು. ಅಲ್ಲಿ ಅವನ ಸಭೆಯಲ್ಲಿ ಘನ ವಿದ್ವಾಂಸರು ಕೂಡ ಇದ್ದರು. ಹಾಗೆ ಅಷ್ಟಾವರ್ಕ ಮುನಿಗಳು ಕೂಡ ಅಲ್ಲಿಗೆ ಆಗಮಿಸಿದರು. ಅವರು ಶರೀರವು ನಿಜವಾಗಿಯೂ 7-8 ರೀತಿಯಲ್ಲಿ ಮಣಿದು ವಿಕಾರವಾಗಿತ್ತು. ಮನವು ಮಾತ್ರ ಮೊಹದಲ್ಲಿ ನಿಜ ಸಮಾಧಿಯಲ್ಲಿ ನೆಲೆಸಿತ್ತು. ನೋಡ್ರಿ, ಕಬ್ಬು ಡೊಂಕಾದರೂ ಸಿಹಿ ಡೊಂಕೆ ಅಂತ ಅಂದಂಗೆ ಇವಾಗ ಅಷ್ಟಾವಕ್ರ ಅಂತ ಇದ್ರಲ್ಲ ಅವರು ಮುನಿಗಳು, ಅವ್ರ ಬೆನ್ನು ಕೈ ಎಲ್ಲ ಸೊಟ್ಟ ಇತ್ತು. ಏನು ಮೂಳೆಗಳೆಲ್ಲ ಹಿಂಗೆ ಡೂಗಿದ್ರು ಅವರು ಆಗಿದ್ರಲ್ಲ. ಆದ್ರೆ ಮನಸ್ಸು ಮಾತ್ರ ಭಾಳ ನಿಜ ಸಮಾಧಿಯಲ್ಲಿದ್ರಂತಾರೆ. ನಿಜ ಸಮಾಧಿಯಲ್ಲಿದ್ದರು ಅವರು. ತುಂಬ ಪಂಡಿತರಿದ್ದರು, ಧ್ಯಾನಿಗಳಿದ್ದರು, ತಿಳ್ಕೊಂಡಿದ್ರು, ನೆಲೆದಿತ್ತು. ಅಷ್ಟಾವಕ್ರ ಮುನಿಗಳು ಅತ್ತಿತ್ತ ಹೊಯ್ದಾಡುತ್ತಾ ಒಳಗೆ ನಡೆದು ಬರುತ್ತಿದ್ದರು. ಅದನ್ನು ಕಂಡು ಅಲ್ಲಿಂದ ವಿದ್ವಾಂಸರೆಲ್ಲ ನಕ್ಕು ಬಿಟ್ಟರು. ಅವ್ನು ನೋಡಿ ಅವ ಹಿಂಗೆ ಮತ್ತು ಅದು ಡೂಗಿದ್ನಲ್ಲ, ನಡೆಯೋಕ್ಕಾಗ್ತಿಲ್ಲ, ಕಾಲುಗಳ ಸೊಟ್ಟ ಹಾಗೆಲ್ಲ ನಡೆಯೋಣ. ಹಿಂಗೆ ತಿಳ್ಕೊತ ಬಂದಾಗ ಅಲ್ಲಿದ್ದ ವಿದ್ವಾಂಸರೆಲ್ಲ ನೋಡಿ ನಗ್ತಾರೆ. ಮರುಕ್ಷಣವೇ ಅಷ್ಟಾವಕ್ರ ಮುನಿಗಳು ಅವರಿಗಿಂತ ಜೋರಾಗಿ ನಕ್ಕರು. ನೋಡ್ರಿ ಹೇಗೆ ನೋಡ್ರಿ, ಅವ್ರಿಗಿಂತ ಜೋರಾಗಿ ನಕ್ರಂತ ಅಷ್ಟಾವಕ್ರರು, ಅವ್ರ ವಿದ್ವಾಂಸರು ನಕ್ಕಿದ್ದಕ್ಕಿಂತ. ಈಗ ಸಭೆ ಸ್ತಬ್ಧವಾಯಿತು. ಅವರೇ ನಕ್ಕಿದ್ದಕ್ಕೆ ಅವ್ರನ್ನ ನೋಡಿ, ಅಷ್ಟಾವಕ್ರನ್ನ ನೋಡಿ ವಿದ್ವಾಂಸಗಳು ನಕ್ಕಾಗ ಇವ್ರು ಅವ್ರನ್ನ ನೋಡಿ ಅಷ್ಟಾವಕ್ರಗಳು ಜೋರಾಗಿ ನಕ್ರಲ್ಲ. ಅಯ್ಯೋ ಇವ್ರು ಯಾಕೆ ನಗ್ತಾ ಇದ್ದಾರಂತ ನಿಶ್ಶಬ್ದ ಆಯ್ತಂತ ಸಭೆನೇ. ಆಗ ಸಭೆ ನಿಶ್ಶಬ್ದವಾದಾಗ ಎಲ್ಲರಿಗೂ ಆಶ್ಚರ್ಯ. ಈ ಜಗತ್ತಿನಲ್ಲಿ ಸನ್ಮಾನಗೊಂಡವರು ನಗುತ್ತಾರೆ ವಿನಃ ಅಪಮಾನಿತರು ನಗುತ್ತಾರೆಯೇ ಅವ್ರತ್ತಾರ. ಇವಾಗ ನಗಬೇಕಂದ್ರೆ ಒಂದು ಕಾರಣ ಬೇಕಲ್ಲ. ಇವಾಗ ನಮಗೆ ಮರ್ಯಾದೆ ಕೊಟ್ರ ಮತ್ತು ಸನ್ಮಾನಗೊಂಡ್ರ ನಗ್ತೀವಲ್ಲ. ನಿಮಗೆ ಅವಮಾನ ಆಗ್ಯದ ಅಂದರೂ ಕೂಡ ನೀವು ನಗ್ರಕತ್ತೀರಲ್ಲ ಅಂಥೇಳಿ ಕೇಳ್ತಾರೆ. ಜನಕ ಮಹಾರಾಜರೇ ಕೇಳಿದರು. ಜನಕ ಮಹಾರಾಜನೇ ಕೇಳ್ತಾರೆ, ನೀವು ಬರೋದು ನೋಡಿ ವಿದ್ವಾಂಸರೆಲ್ಲ ನಗ್ಲಾಕತ್ತಾರ, ನಿಮ್ಗೆ ಅವಮಾನ ಆದರೂ ಕೂಡ ನಗ್ಲಾಕತ್ತೀರಲ್ಲ ಅಂತ ಕೇಳ್ತಾರೆ ಅವ್ರು. ನೋಡಿರಿ ಎಷ್ಟು ಅದ್ಭುತ ಹೇಳ್ತಾರೆ ನೋಡ್ರಿ ಅವರು. ಅಷ್ಟಾವಕ್ರ ಮುನಿಗಳೇ, ಇವರೆಲ್ಲ ನಕ್ಕಿದ್ದಕ್ಕೆ ಅರ್ಥವಿದೆ. ಅಷ್ಟಾವರ್ಕ ಮುನಿ ಅವನು ಜನಕ ಮಹಾರಾಜ ಕೇಳ್ತಾನೆ, ಅಷ್ಟಾವರ್ಕ ಮುನಿಗಳೇ ನೀವು ಅವ್ರ ವಿದ್ವಾಂಸರು ಎಲ್ಲ ನಕ್ಕಿದ್ದು ಅದಕ್ಕೊಂದು ಅರ್ಥ ಐತಿ. ನೀವು ನಕ್ಕಿರಲ್ಲ ಯಾಕೆ ಅಂತ ಕೇಳ್ತಾನೆ. ಮುನಿಗಳು ಹೇಳಿದರು, ಅವರು ಏನನ್ನು ನೋಡಿ ನಕ್ಕರೋ, ಈ ವಕ್ರ ದೇಹವನ್ನೇ ನೋಡಿ ನಾನು ನಕ್ಕೆ. ನೋಡ್ರಿ ಇಲ್ಲಿ, ಏನು ನೋಡಿ ನಕ್ಕರೋ ಆ ವಕ್ರ ದೇಹವನ್ನೇ ನೋಡಿ ನಾನು ನಕ್ಕೆ. ನಾನು ನಗಲು ಇನ್ನೊಂದು ಕಾರಣವೂ ಇದೆ. ಅವರು ನನ್ನ ವಕ್ರವಾಗಿ ದೇಹವನ್ನು ನೋಡಿ ನಕ್ಕಿರಬೇಕು, ನಾನು ನಗಲಕ್ಕೆ ಕಾರಣ ಐತಿ ಅಂತ ಹೇಳ್ತಾರೆ. ಯಾವುದನ್ನು ನೋಡಿದರೆ ಅವರಿಗೆ ನಗು ಬರುತ್ತದೆಯೋ ಅದುವೇ ದೇಹವೇ. ನಾನೆಂದು ತಿಳಿದು ನಗುತ್ತಿರುವುದು ವಿದ್ವಾಂಸರ ಅಜ್ಞಾನ ಕಂಡು ನಕ್ಕೆ. ವಿದ್ವಾಂಸರು ಅಜ್ಞಾನ, ಇಷ್ಟೊಂದು ಪಂಡಿತರಂತಾರ ನೋಡ್ರಿ ಏನಂತಾರ ಅವ್ರು. ಏನು ಹೇಳ್ತೀನಿ, ಏನದು, ಯಾವುದು ನೋಡಿ ನಗು ಬರ್ತದೋ ಅದುವೇ ದೇಹ ನೋಡಿ ನಾನೆಂದು ತಿಳಿದು ನಗುತ್ತಿರುವ ವಿದ್ವಾಂಸರ ಅಜ್ಞಾನ ಕಂಡು ನಕ್ಕೆ ನಾನು ಅಂತ. ಅಜ್ಞಾನ ಕಂಡು ನಗ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ. ಹೀಗೆ ಅಷ್ಟಾವಕ್ರ ಮುನಿಗಳು ಹೇಳಿದಂತೆ ಇಂಥ ಮನಸ್ಥಿತಿ ನಮಗೆ ಬಂದರೆ ಅದೆಂಥ ಸಮಾಧಾನ. ನಾನು ದೇಹವಲ್ಲ, ದೇಹಿ ಆತ್ಮ ಪರಮಾತ್ಮ ಎನ್ನುವುದೇ ಸಾಕ್ಷಿ ಭಾವ. ಏನು ಹೇಳ್ತಾರೆ ಅವರು, ಈ ದೇಹ ಡೊಂಕಾಗಿರೋ ದೇಹನ ನೋಡಿ ನಗ್ತಾ ಇದ್ದಾರೆ. ಮತ್ತು ಇವರು ಪಂಡಿತರು ವಿದ್ವಾಂಸರು ಅಂತ ಹೆಂಗೆ ನಾನು ಅವರಲ್ಲೇ ವಕ್ರ ಆಗೈತಿ, ಮನಸ್ಸೇ ವಕ್ರ ಆಗೈತಿ. ಇವನಿನ ದೇಹ ವಕ್ರ ಆಗೈತಿ. ವಿದ್ವಾಂಸರು ನಾವೆಲ್ಲ ಕಲ್ತೀವಿ, ನಮ್ಮ ಸಿಂಹಾಸನದಲ್ಲಿ ಕುಂಡ್ಸಾರ ನಮಗೊಂದು ಮರ್ಯಾದೆ ಐತಿ ಅಂತ ಅಂತಾರಲ್ಲ, ಅವ್ರ ಮನಸ್ಸೇ ವಕ್ರವಾಗೈತಿ ಅಲ್ಲ. ಹಂಗೆ ಅನಿಸ್ತೈತಿಲ್ಲ ನಮಗೂ ಕೂಡ. ಅಂದ್ರೆ ನಾವು ಇನ್ನೊಬ್ಬರು ನೋಡಿ ಕೀಳಾಗಿ ನೋಡಬಾರ್ದು. ಯಾರನಲ್ಲಿ ಅವ್ರ ಮನಸ್ಥಿತಿ ನೋಡಿ ಅವ್ರು ಹೇಗಿದ್ದಾರೆ ಅಂತ ಅಳಿಬೇಕು. ಅವ ಎಂಥ ಪಂಡಿತ ವಿದ್ವಾಂಸ ಅದಾನ, ಅವನಲ್ಲಿ ಎಷ್ಟು ತಾಳ್ಮೆ ಸಹನೆ ಐತಿ. ಅದಕ್ಕೆ ಅಂಥ ಮನಸ್ಥಿತಿ, ನಿಮ್ಮ ಮನಸ್ಥಿತಿ ಏನು?
ಇನ್ನೊಬ್ಬರು ನೋಡಿ ಕಮೆಂಟ್ ಮಾಡಿ ಜಜ್ಮೆಂಟ್ ಮಾಡಿ ಅವ್ರು ಹಿಂಗೆ ಅವನಲ್ಲಿರುವ ಶಕ್ತಿನ ಗುರುತಿಸ್ಲಿಲ್ಲಲ್ಲ ಅವರು. ಗುರುತಿಸ್ಲಾರ ದೇಹನ ಗುರುತಿಸಿ ನಕ್ರಲ್ಲ. ಅದಕ್ಕೆ ನಿಮ್ಮ ಮನಸ್ಸು ಎಷ್ಟು ಅಜ್ಞಾನದಾಗ ಐತೆ ಅಂತ ನೋಡಿ ನಗು ಬರಕತ್ತ ನನಗೆ. ನೀವು ವಿದ್ವಾಂಸರು ಅಂತ ನಿಮ್ಗೆ ಯಾರು ಅನ್ಬೇಕು ಅಂತ ಇದು ಶಾಲೆಯಲ್ಲಿ ಹೊಡೆದಂಗೆ ಐತಿ ಮಾತು. ಆಗ ವಿದ್ವಾಂಸರು ನನ್ನನ್ನು ಶರೀರ ನೋಡಿ ನಗ್ಲಾಕತ್ತಾರ. ನನ್ನಲ್ಲಿರುವ ಶಕ್ತಿ ಈ ಮನಸ್ಸಾಕ್ಷಿ ದೇಹವಲ್ಲ, ದೇಹಿ ಆತ್ಮ. ಈ ದೇಹ ಆತ್ಮ ಐತಿ. ಇದ್ರೊಳಗೆ ಒಂದು ಕಪ್ಪು ಬಿಳುಪು, ಮೇಲೆ ಹೆಣ್ಣು ಗಂಡು, ಈಗ ಹಿಂಗೆ ಗಿಡ್ಡ ತೆಳಗ ಬೆಳಗ ಉದ್ದ ಇವೆಲ್ಲ ದೇಹಕ್ಕಿದು. ಒಳಗಡೆ ಆತ್ಮ ಇರೋದೆಲ್ಲ ಒಂದೇ ಅಲ್ಲ, ಎಲ್ಲ ಒಂದೇ. ನಾವು ಎಲ್ಲ ಒಂದೇ ಇದ್ದೀವಿ. ಸುಮ್ಮನೆ ನಾವು ಕರ್ಗ ಬೆಳಗ ತೆಳಗ ಮ್ಯಾಲ ಹೀಗೆ ಅಂತ ಇದ್ದೀವಿ. ದೇಹಿ ಆತ್ಮ ಪರಮಾತ್ಮ ಎನ್ನುವುದೇ ಸಾಕ್ಷಿ ಭಾವ. ಇದು ಸಾಕ್ಷಿ ಭಾವ. ನಾನೊಂದು ಆತ್ಮ ಅನ್ನೋದನ್ನು ಸಾಕ್ಷಿ ಭಾವ ಐತಿ. ಮೇಲ್ಗಡೆ ಎಲ್ಲ ಹೊದಿಕೆಗೆ ಏನಿಲ್ಲ. ಇವರೆಷ್ಟು ಅಜ್ಞಾನದಿಂದ ಮಾತಾಡ್ತಾರೆ ಅಂಥೇಳಿ ನನಗೆ ನಗು ಬಂತು ಅಂತ ಹೇಳ್ತಾರೆ. ಅಲ್ಲ, ನಾವು ಒಬ್ಬರು ನೋಡಿದ ತಕ್ಷಣ ಬೇಗ ಡಿಸೈಡ್ ಮಾಡೋದು, ನಿರ್ಧಾರ ಮಾಡೋದು ತಪ್ಪಾಗ್ತದೆ. ಅವರಲ್ಲಿರೋ ಶಕ್ತಿ ಏನು, ಒಂದು ಚಿಕ್ಕ ಮಗುವಿನಲ್ಲೂ ಶಕ್ತಿ ಇದೆ. ಇವಾಗ ಎಲ್ಲದರಲ್ಲಿ ಕೂಡ ಪ್ರತಿಯೊಂದು ವಸ್ತುವಿನಲ್ಲಿ ಕೂಡ ಕೀಳಾಗಿ ನೋಡಬಾರ್ದು. ಒಂದು ಹುಲ್ಲು ಕಡ್ಡಿ ಕೂಡ ಒಂದು ಸಮಯಕ್ಕೆ ಬೇಕಾಗ್ತದೆ. ಅದು ಅವಶ್ಯಕತೆ ಇರ್ತೈತೆ. ಅದರದೇ ಆದ ಶಕ್ತಿ ಅದರಲ್ಲಿ ಇದ್ದೇ ಇರ್ತೈತೆ ಅಲ್ಲ. ಎಷ್ಟು ನೋಡಿ. ಅದಕ್ಕಾಗಿ ನಾವು ಇನ್ನೊಬ್ಬರನ್ನ ನೋಡಿದ ತಕ್ಷಣ ಬೇಗ ಜಜ್ಮೆಂಟು, ಕಮೆಂಟು, ಕಂಪ್ಲೇಂಟು ಮಾಡಬಾರ್ದು. ನಮ್ಮ ಗುರುಗಳು ತಿಳಿಸ್ಯಾರಲ್ಲ, ಕಮೆಂಟು ಜಜ್ಮೆಂಟು ಏನು ಮಾಡಬಾರ್ದು ಅಂಥೇಳಿ. ಅದಕ್ಕೆ ಯಾರನ್ನು ನೋಡಿದ ತಕ್ಷಣ ನಿರ್ಧಾರ ಮಾಡಬಾರ್ದು ಅಂತ ತಿಳಿಸ್ತದೆ. ಇದು ಸಾಕ್ಷಿ ಭಾವ. ಸಾಕ್ಷಿ ಭಾವ ಒಳಗಡೆ ಅಂತರಾಳದಿಂದ ನಾವು ಅವ್ರನ್ನ ಅರಿತು ಹೇಳಿದಾಗ ಈ ಸಾಕ್ಷಿ ಭಾವದೊಂದಿದ್ದಾಗ ಪರಮಾತ್ಮ ಅಂತ ಒಪ್ಪಿಕೋಬೇಕಂತ ಹೇಳ್ತಾರೆ ಅಲ್ಲ. ಎಷ್ಟು ಅದ್ಭುತ ಅಲ್ಲ. ಥ್ಯಾಂಕ್ ಯು ಹೇಳ್ತೀನಿ. ಚಿಕ್ಕ ಚಿಕ್ಕ ಕಥೆಗಳು ನಮಗೆ ನೀತಿ ಪಾಠನೂ ಆಗ್ತವೆ. ನನ್ನ ಅಹಂಕಾರನೂ ಕೂಡ, ನಾನು ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ, ನನ್ನ ಮನಸ್ಸು ಕೂಡ ಯಾವ ಸ್ಥಿತಿಯಲ್ಲಿ ಐತಿ, ನಾನು ಏನು ಮಾಡಕತ್ತೀನಿ ಅಂತ ಗೊತ್ತು ಆತ. ಸಣ್ಣ ಪುಟ್ಟ ಕಥೆಗಳಿಂದ ತುಂಬ ಹೊತ್ತಿಗೆ ಓದೋದು ಏನು ಬೇಕಾಗಿಲ್ಲ ಅಂತಿದ್ರಿ. ಬೇಕಾಗ್ತಾವೇನೋ. ಈ ಚಿಕ್ಕದ್ರಲ್ಲಿ ಆನಂದ ಪಡೋಣ. ನಾವಂತೂ ಇಷ್ಟೇ ಓದೋರು ಇದ್ದೀವಿ. ಇಷ್ಟೇ ನನ್ನ ತಿಳುಮಟ್ಟಿಗೆ ಹೇಳ್ತೀನಿ ಅಷ್ಟೇ. ನನಗೆ ತಿಳಿದಂಗೆ ಹೇಳ್ತೀನಿ. ಇದರಲ್ಲಿ ಇದ್ದಿದ್ದು ಬೇರೆಯೇ ಅರ್ಥ ಇದ್ದಿರ್ಬೇಕಾದ್ರೆ ಇದೆಲ್ಲ ನೀವು ಕತೆ ಓದಿದ ತಕ್ಷಣ ಹೇಳಿದ್ದು ನನಗೆ ಎಷ್ಟು ತಿಳಿತದೆ ಅಷ್ಟೇ. ಯಾಕಂದ್ರೆ ನನಗಿಂತ ಜಾಸ್ತಿ ತಿಳಿಬೋದು, ನಿಮಗೆ ಇನ್ನೂ ಚೆನ್ನಾಗಿ ತಿಳಿಬೋದು. ಇನ್ನೂ ಜಾಣರು ಇರ್ತಾರೆ, ಎಲ್ಲರೂ ವಿದ್ಯಾವಂತರು ಇರ್ತಾರೆ, ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋರು ಇರ್ತಾರಲ್ಲ, ಅವ್ರಿಗೆ ಇನ್ನೂ ಹೆಚ್ಚಿಗೆ ತಿಳಿಬೋದು. ನನಗೆ ತಿಳಿಮಟ್ಟಿಗೆ ಹೇಳಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಎಲ್ಲರೂ ಕೂಡ ಒಳ್ಳೆಯದಕ್ಕೆ, ಒಳ್ಳೆಯ ನೀತಿ ಕಥೆಗಳಿಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ನೋಟಿಫಿಕೇಷನ್ ಬರ್ತಾವೆ ನಿಮಗೆ. ಮತ್ತೆ ಸಣ್ಣ ಪುಟ್ಟ ಕಥೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.